ಹೊಂದಾಣಿಕೆಯ ಕೊರತೆ ಇಲ್ಲ, ವಿಶ್ವಾಸದಲ್ಲಿ ಕೊರತೆ ಇಲ್ಲ. ಇವತ್ತು BJP ಪಕ್ಷದಿಂದ ಯಾವೊಂದು ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೊಡಬೇಕು ಅಂತ 3 ಜನರ ಒಂದು ಸದಸ್ಯರ ತಂಡ ಏನು ಮಾಡಿದ್ದಾರೆ, CT ರವಿಯವರ ನಾಯಕತ್ವದಲ್ಲಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಸಹ ದೆಹಲಿಗೆ ಹೋದಾಗ BJPಯ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಯಾವೊಂದು ಹಿನ್ನೆಲೆ ಒಳಗೆ ಇವೆಲ್ಲ ಡೆವಲಪ್ಮೆಂಟ್ ಇದೆ, ಇದು ಎಲ್ಲದರ ಮಾಹಿತಿಗಳನ್ನು ಅವರಿಗೆ ಕೊಡ್ತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನೆನ್ನೆ ಶಾಸಕರುಗಳು ಅಂತಿಮವಾದ ನಿರ್ಣಯ ನನಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ 17 ಜನ. ಅದರಿಂದ ಇದನ್ನು ಮುಂದಕ್ಕಿನ್ನೂ ಎಳ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ನನ್ನ ಗುರಿ ಇರತಕ್ಕಂಥದ್ದು 2028 ಈ ರಾಜ್ಯದಲ್ಲಿ ನಿಜವಾದ ಜನಪರವಾದಂಥ ಜನತೆಯ ನಿರೀಕ್ಷೆಗಳಿಗೆ ಕೆಲಸ ಮಾಡ್ತಕ್ಕಂಥ ಸರ್ಕಾರ ತರಬೇಕಂತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನನ್ನಲ್ಲಿ ಯಾವುದೇ ಆತಂಕ ಇಲ್ಲದೆ ಕೆಲಸ ಮಾಡ್ತಕ್ಕಂಥದ್ದು ನಾನು ಈಗಾಗಲೇ ಗುರಿ ಇಟ್ಟಿದ್ದೇನೆ. ಅದರಿಂದ ಮುಖ್ಯಮಂತ್ರಿ ಸ್ಥಾನ ಅವೆಲ್ಲ ಆಮೇಲೆ, ಮೊದಲು ಸರ್ಕಾರ ಇಲ್ಲಿ ಕೆಟ್ಟ ಸರ್ಕಾರ ಹೋಗಬೇಕು. ಯಾಕೆಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ, ಯಾವುದೇ ಕಚೇರಿನಲ್ಲಿ 10 ರೂಪಾಯಿ ಯಾರಾದರೂ ಲಂಚ ಕೇಳಿದ್ರು ಅದೇನೋ ಫೋನ್ಗಳು ಇಡ್ತಾರಂತೆ, ಇಮ್ಮಿಡಿಯೇಟಾಗಿ ಆ ಫೋನಿಗೆ ಬರಬೇಕಂತ ಮೆಸೇಜ್. ಅದು ಎಲ್ಲಿ ಫೋನ್ ಇಡ್ತಾರೋ ಗೊತ್ತಿಲ್ಲ. ಈ ಚುನಾವಣೆ ನಡೆಸಿದ್ರಲ್ಲ, ಈ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು 10 ರೂಪಾಯಿ ಅಲ್ಲ, ಅದು ಭಾಳ ನಡೆದಿರಬಹುದು. ಅದು ಯಾರಿಗೆ ಕೊಡೋದು ಕಂಪ್ಲೇಂಟು ತನಿಖೆ ಮಾಡಿ ಅಂತ? ಶಾಸಕರಿಗೆ ಹೆಲ್ಪ್ ಆಗಿದೆ ಅಲ್ಲ, ಅದರಿಂದ ನನಗೆ ಸಂತೋಷನೇ, ನನಗೇನದೇನು ಇಲ್ಲ. ಕೊನೆ ಕ್ಷಣದಲ್ಲಿ ನಿಮಗೆ ಈಗ ಪಕ್ಷದ್ರೋಹ ಮಾಡಿದವರು ಅಡ್ಡಮತದಾನ ಮಾಡಿ 2028 ಕೊನೆ ಕ್ಷಣದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಏನೇನು ನಿರ್ಧಾರಗಳು ಮಾಡಬೇಕು ಮಾಡ್ತೀವಿ. ಈಗಿನ ಒಂದು ಹಿನ್ನೆಲೆ ಏನಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡೆ ಮುಂದಿನ ನಿರ್ಧಾರಗಳು ಮಾಡ್ತೀವಿ. ಸರ್, ಈಗ JDS ಇಂದ 3 ಶಾಸಕರು 4 ಶಾಸಕರು ಅಥವಾ 7 ಶಾಸಕರು ಅಡ್ಡ ಮತದಾನ ಮಾಡಿದಾರೆ ಅನ್ನೋದು BJP ಹೇಳ್ತಿದ್ದಾರೆ. ನಮ್ಮಲ್ಲಿ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಈಗ 7 ಶಾಸಕರು JDS 3, 7, 8 ಇದನ್ನ ಚರ್ಚೆ ಮಾಡಿ ಏನು ಉಪಯೋಗ? ಆಗೋಗಿದೆ. ಇದನ್ನು ಎಳ್ಕೊಂಡು ಹೋಗೋದು ಅನವಶ್ಯಕ ನನ್ನ ಅಭಿಪ್ರಾಯದಲ್ಲಿ. ಇದು ಭಾಳ ಬರೀ ಇದೊಂದು ದಿನದಲ್ಲಿ ನಡೆದಿದೆಯಾ? ಹಲವಾರು ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲೂ ಸೇರ್ಕೊಂಡಾಗೆ ಇಂಥ ಸಂದರ್ಭಗಳಲ್ಲಿ ಚುನಾವಣೆಗಳು ಯಾವ ರೀತಿ ನಡೆದಿದೆ. ಈಗ ಇದೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ಬೇರೆ ರಾಜ್ಯದ ಶಾಸಕರನ್ನ ಸೆಳೀತಾರೆ ಅಂತೇಳಿ ಪಾಪ ಇಲ್ಲಿ ಕರ್ಕೊಂಬಂದು ಆತಿಥ್ಯ ಕೊಟ್ಟಿಲ್ಲ. ಈಗ ಮೊನ್ನೆನೂ ನಡೀತಲ್ವಾ, ಮಧ್ಯಪ್ರದೇಶದಿಂದ ಪಾಪ ಇಲ್ಲಿ ಕರ್ಕೊಂಬಂದು ಕೊನೆಗೆ ಅದೇನೋ ಅಭ್ಯರ್ಥಿ ನಾಮಿನೇಷನ್ನೇ ತಿರಸ್ಕಾರ ಆಗಿ ಕೈಲಿ ವಾಪಸ್ ಹೋದರು. ಅದು ಈ ರೀತಿಯ ಘಟನೆಗಳು ಇಂಥ ಚುನಾವಣೆಯಲ್ಲಿ ಸರ್ವೇ ಸಾಮಾನ್ಯ. ಅದರಿಂದ ಇದೇನು ಹೊಸದಲ್ಲ. ಅದರಿಂದ ಈ ವಿಷಯವನ್ನು ನಾವು ಇದನ್ನು ಎಳೆಯತಕ್ಕಂಥ ಪ್ರಶ್ನೆ ಇಲ್ಲ. ಇದು ಇಲ್ಲಿಗೆ ಕ್ಲೋಸ್ ಮಾಡೋಣ, ಮುಂದೇನು ಮಾಡಬೇಕು ಅನ್ನೋದು ಯೋಚನೆ. ಸರ್, ಈಗ ಅಡ್ಡ ಮತದಾನ ಮಾಡಿರೋ ಶಾಸಕರು ಹೋಗೋದಾದರೆ ಹೋಗಲಿ ಅನ್ನುವಂಥ ಬೇಸರವನ್ನು ನಾನು ನೆನ್ನೆ ಶಾಸಕರುಗಳಿಗೆ ಒಂದು ಮಾನಸಿಕವಾಗಿ ನೀವು ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ JDSನಲ್ಲಿದ್ದರೆ ನಮಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ. ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದ್ವಿ. ಹೋಗೋದಿದ್ದರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನು ನೇರವಾಗಿ ಹೇಳಿದೆ. ಹೋಗಿ ಅಂತ ಹೇಳಿಲ್ಲ. ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಯಲ್ಲಿ ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ. ಅದು ರೈತರುಗಳ ಹೋರಾಟ ಏನಿದೆ ಅದಕ್ಕೆ ನಮ್ಮ ಸಂಪೂರ್ಣವಾದ ಜವಾಬ್ದಾರಿ ಇದೆ. ನಾನು ಇನ್ನೊಂದು 2 ದಿನ ಕಳೆದಿದೆ. ಈ ಮೊನ್ನೆ MLC ಚುನಾವಣೆ ವಿಷಯದಲ್ಲಿ ಈಗ ಜಾಸ್ತಿ ಅದೇ ಪ್ರಚಾರ ಇದೆ. ಅದು ನೀವು ಮುಗಿಸ್ಕೊಳ್ಳಿ, ನಿಮ್ಮನ್ನು ಕರೀತೀನಿ. ನನ್ನ ಕೂಸು ಅಂತ ಹೇಳಿದ್ದಾರೆ. ಇದು ಕುಮಾರಸ್ವಾಮಿಯವರ ಕನಸಿನ ಕೂಸು ಅಂತ ಹೇಳಿದ್ದಾರೆ. ಅದನ್ನು ನಾವು ನನಸು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ದಾರೆ.
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, ಐಎನ್ಟಿಯುಸಿ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.